ಇನ್ನು ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ವಿರೋಧ ಇದೆ. ವಾಹನ ಸಂಚಾರ ನಿಷೇಧ ತೆರವು ಮಾಡದಂತೆ ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಬಂಡೀಪುರ ಉಳಿಸಿ ಅಭಿಯಾನದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ನಮ್ಮ ನಡೆಗೆ ಬಂಡೀಪುರದ ಕಡೆಗೆ ಅಂತ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಗುಂಡ್ಲುಪೇಟೆಯ ಕಗ್ಗಳದ ಹುಂಡಿಯಲ್ಲಿ ಪಾದಯಾತ್ರೆಗೆ ಚಾಲನೆ ಕೂಡ ಸಿಕ್ಕಿದೆ. ಪರಿಸರವಾದಿಗಳು, ವನ್ಯಜೀವಿ ಪ್ರೇಮಿಗಳು, ರೈತರು ಹಾಗೆ ಐಟಿಬಿಟಿ ನೌಕರರು ಕೂಡ ಕೈಜೋಡಿಸಿದ್ದಾರೆ. ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಬಂಡೀಪುರ ಮಾರ್ಗದಲ್ಲಿ ರಾತ್ರಿ ಸಂಚಾರಕ್ಕೆ ಕೇರಳದಿಂದ ಒತ್ತಡ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ಈಗ ಬೃಹತ್ ರ್ಯಾಲಿಯನ್ನ ಮಾಡುವ ಮೂಲಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಂಡೀಪುರ ಹುಟ್ಟಿ ರಾತ್ರಿ ಸಂಚಾರವನ್ನು ಏನು ರಿವೋಕ್ ಮಾಡ್ತಾ ಆಗ್ತದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಅದನ್ನು ವಿರೋಧಿಸಿ ಈಗ ಪರಿಸರ ಪ್ರೇಮಿಗಳು, ಸ್ಥಳೀಯ ಗ್ರಾಮಸ್ಥರು ಹಾಗೂ ಕೆಲವೊಂದು NGOಗಳು ಈಗ ಒಂದು ಬೃಹತ್ ಪ್ರತಿಭಟನೆ ನಡೆಸ್ತಾ ಇರುವಂಥ ಅವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಬಂಡೀಪುರದಲ್ಲಿರುವಂತಹ ನೈಟ್ ಬ್ಯಾನನ್ನು ರಿವೋಕ್ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ವನ್ಯ ಮೃಗಗಳಿಗೆ ಸಾಕಷ್ಟು ಸಂಚಾರ ಉಂಟಾಗುತ್ತೆ, ಸಾಕಷ್ಟು ಪ್ರಾಣ ಹಾನಿಗಳು ಉಂಟಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂಡೀಪುರ ನೈಟ್ ಬ್ಯಾನನ್ನು ರಿವೋಕ್ ಮಾಡಬಾರ್ದು ಅಂತ ಹೇಳಿ ಈಗ ಒಂದು ರ್ಯಾಲಿ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಹೊರ ಜಿಲ್ಲೆಗಳಿಂದಲೂ ಕೂಡ, ಬೆಂಗಳೂರಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ NGO ಮತ್ತು ಪರಿಸರವಾದಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸರಿಸುಮಾರು 1,000ಕ್ಕೂ ಅಧಿಕ ಪರಿಸರವಾದಿಗಳು ಇಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನೈಟ್ ಬ್ಯಾನ್ ರಿವೋಕ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ರೈತ ಸಂಘದ ಮುಖಂಡರಾಗಿರುವಂತಹ ಭಾಗ್ಯರಾಜ್ ಅವರು ಇದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಈಗ ಬಂಡೀಪುರ ನೈಟ್ ಬ್ಯಾನನ್ನು ರಿವೋಕ್ ಮಾಡಬೇಕು ಅಂತೇಳಿ ಸಾಕಷ್ಟು ಒತ್ತಡ ಇದೆ, ಆದರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸಾಕಷ್ಟು ಸ್ಮಗ್ಲಿಂಗ್ಗಳು ಎದುರಾಗುತ್ತೆ, ಸ್ಮಗ್ಲಿಂಗ್ ಮಾಡ್ತಾರೆ, ಕಾಡು ಪ್ರಾಣಿಗಳನ್ನು ಬೇಟೆ ಮಾಡ್ತಾರೆ, ಜೊತೆಗೆ ವನ್ಯ ಮೃಗಗಳಿಗೆ ಪ್ರಾಣಿಗೆ ಹಾನಿ ಆಗ್ತಾರೆ ಅಂತೇಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಒಂದು ವೇಳೆ ಏನಾದರೂ ಕೂಡ ನಿಜವಾಗ್ಲೂ ಬಂಡೀಪುರ ನೈಟ್ ಬ್ಯಾನ್ ರಿವೋಕ್ ಆಗಿದ್ದೇ ಆದಲ್ಲಿ ನಿಮ್ಮ ಮುಂದಿನ ಕ್ರಮ ಅಥವಾ ಹೋರಾಟ ಯಾವ ರೀತಿಯಾಗಿರುತ್ತೆ? ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಹಂತದಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟಲ್ಲಿದ್ದರೂ ಕೂಡ ಇಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಸ್ಥಳೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿ ನಾವು ಈ ಪ್ರಕರಣವನ್ನು ಯಾಕೆ ಮರುಪರಿಶೀಲನೆ ಮಾಡಬಾರ್ದು ಅಂತೇಳಿ ಕೇಂದ್ರದ ಲೋಕಸಭಾ ಸದಸ್ಯರಾದಂಥ ಪ್ರಿಯಾಂಕಾ ವಾದ್ರಾ ಅವರ ಗಾಂಧಿ ವಾದ್ರಾ ಅವರ ಮಾತಿಗೆ ಮರಳಾಗಿ ರಾಜ್ಯ ಸರ್ಕಾರವೂ ಕೂಡ ಅದಕ್ಕೆ ಪರಿಣಾಮವನ್ನು ಬೀರಲಿಕ್ಕೆ ಹೊರಟಿದೆ. ನಮಗೆ ರೈತರಿಗೆ ಮತ್ತು ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಇರ್ತಕ್ಕಂಥದ್ದು ಭಯ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಪಕ್ಕದ ಕೇರಳದಲ್ಲಿ ವಯನಾಡಿನ ಕಾಂಗ್ರೆಸ್ನ ಅಧಿನಾಯಕಿ ಕೂಡ ಗೆದ್ದಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಲಿಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಮರಳಾಗಿ ಆ ಒಂದು ಪ್ರಪಾತಕ್ಕೆ ಕೈ ಹಾಕ್ತು ಅಂತ ಹೇಳಿದ್ರೆ, ಈ ಬಂಡೀಪುರದಲ್ಲಿರ್ತಕ್ಕಂಥ ವನ್ಯಜೀವಿ ಆಗ್ಬೋದು, ಕಾಡಲ್ಲಿರ್ತಕ್ಕಂಥ ಅತ್ಯುನ್ನತ ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ಮರ ಮುಟ್ಟುಗಳಾಗ್ಬೋದು, ಇವೆಲ್ಲವೂ ಕೂಡ ಸ್ಮಗ್ಲಿಂಗ್ ಮಾಡಲಿಕ್ಕೆ, ಬೇರೆ ಬೇರೆ ರೀತಿಯ ಅಕ್ರಮ ಚಟುವಟಿಕೆ ತಾಳನ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಮಾಡ್ತಕ್ಕಂಥ ಹುನ್ನಾರ ಆಗ್ತಾ ಇದೆ.